ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ದಿವಸ ಆದ್ಮೇಲಿಂದ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಂತಂದ್ರೆ ಆಲ್ರೆಡಿ ಇದಾಗಿ ಒಂದು 10 ದಿವಸದ ಮೇಲಾಗಿದೆ. 10 ದಿವಸದ ಮೇಲಾದ್ಮೇಲೆ ಇವಾಗ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಅಂತಂದ್ರೆ ಏನಾಗಿದೆ ಅಂತ ಅಂದ್ರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡುವಂತ ಸಮಯದಲ್ಲಿ ಒಬ್ರು ಮಹಿಳೆ ಹತ್ಕೊಂಡು ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಕೂತ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಇಲ್ಲಿ ಬೈಕ್ ಟ್ಯಾಕ್ಸಿ ಡ್ರೈವರ್ ಇರ್ತಾರಲ್ಲ, ಬೈಕ್ ಟ್ಯಾಕ್ಸಿ ಡ್ರೈವರ್ ಅಜಾಗ್ರತೆಯಿಂದನೇ ಇದಾಗಿರೋದು ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆಲ್ಲ ಕಾಣಿಸ್ತಾ ಇದೆ. ಅಂದ್ರೆ ಏನ್ ಮಾಡಿದಾರೆ ಅವರು ಅಂತ ಅಂದ್ರೆ ತುಂಬಾ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇರೋ ಅಂದ್ರೆ ಬೈಕ್ ನ ಅಂದ್ರೆ ಹಿಂದಿರುವಂತ ಕಸ್ಟಮರ್ ನಿಧಾನಕ್ಕೆ ಹೋಗ್ರಿ ಅಂತ ಕೇಳ್ತಾ ಇರ್ಲಿವಂತೆ. ತುಂಬಾ ಓವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರಂತೆ. ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಫಾಸ್ಟ್ ಆಗಿ ಹೋಗುವಂತ ಸಮಯದಲ್ಲಿ ಒಂದು ಟ್ರ್ಯಾಕ್ಟರ್ ನ ಓವರ್ಟೇಕ್ ಮಾಡಕ್ಕೆ ಇವರು ಹೋಗಿದ್ರೆ, ಟ್ರ್ಯಾಕ್ಟರ್ ನ ಓವರ್ಟೇಕ್ ಮಾಡುವಂತ ಸಮಯದಲ್ಲಿ ಏನಾಗಿದೆ ಅಂತ ಅಂದ್ರೆ ಬೈಕ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದಾಗಿದೆ. ಬೈಕ್ ಸ್ಲಿಪ್ ಆಗಿ ಬಿದ್ದಿದ್ರಿಂದ ಏನಾಗಿದೆ ಅಂತ ಅಂದ್ರೆ ಆ ಮಹಿಳೆ ಇದಲ್ಲ, ಆ ಮಹಿಳೆ ಟ್ರ್ಯಾಕ್ಟರ್ ಕೆಳಗಡೆ ಟೈರಿಗೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಟೈರ್ ಸಿಗಾಕೊಂಡು ಅವ್ರ ಮೇಲೆ ಹತ್ತಿದೆ ಟ್ರ್ಯಾಕ್ಟರ್. ಅದರಿಂದಾಗಿ ಈಗ ತುಂಬಾ ಸಿವಿಯರ್ ಆಗಿ ಅವ್ರಿಗೆ ಗಾಯ ಆಗಿದೆ. ಬಟ್ ಇವ್ರು ಬೈಕ್ ಟ್ಯಾಕ್ಸಿ ರೈಡರ್ಗೆ ಏನೂ ಆಗಿಲ್ಲ. ಬಟ್ ಏನಂತ ಅಂದ್ರೆ ಅವ್ರಿಗೆ ತುಂಬಾ ಏಟ್ ಆಗಿದೆ. ಅಂತ ಅಂದ್ರೆ ಇಲ್ಲಿ ಚೆಸ್ಟ್ ಅಲ್ಲಿ ಇರುತ್ತಲ್ಲ ಬೋನ್ಸು, ಅದೆಲ್ಲ ಕ್ರ್ಯಾಕ್ ಆಗಿದೆ. ಅಂದ್ರೆ ತುಂಬಾ ಜಾಸ್ತಿನೇ ಅದು ಓಪನ್ ಆಗಿದೆ. ಅಂದ್ರೆ ಫೋಟೋಗಳು ನಾನು ನೋಡಿದ್ದೀನಿ, ತುಂಬಾ ಓಪನ್ ಆಗಿದೆ. ಅದರಿಂದಾಗಿ ಅವ್ರಿಗೆ ತುಂಬಾ ಸಿವಿಯರ್ ಆಗಿ ಗಾಯ ಆಗಿದೆ ಅಂತ ಅಂದ್ರೆ. ಆಮೇಲೆ ಶೋಲ್ಡರ್ ಅಷ್ಟೇ ಫುಲ್ ಎಲ್ಲ ಡಿಸ್ಲೊಕೇಟ್ ಆಗಿದೆ ಅಂತೆ. ಆಮೇಲೆ ಫೇಸ್ ಎಲ್ಲ ಅಷ್ಟೇ ಪ್ಲಾಸ್ಟಿಕ್ ಸರ್ಜರಿ ಮಾಡಿರಂತೆ. ಸದ್ಯಕ್ಕೆ ಇವಾಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಒಂದು ಹಾಸ್ಪಿಟಲ್ ಕೂಡ ಇದ್ದಾರೆ. ಇವಾಗ ಏನಪ್ಪಾ ಆಗಿದೆ ಅಂತ ಅಂದ್ರೆ ಇಲ್ಲಿ ರ್ಯಾಪಿಡೋ ಕಂಪ್ನಿ ಇಲ್ಲಿ ಅವರ ಸಪೋರ್ಟಿಗೆ ಬರ್ತಾ ಇಲ್ಲ. ಅಂತ ಅಂದ್ರೆ ಕಸ್ಟಮರ್ಗೆ ಏನು ಇವಾಗ ಏಟ್ ಆಗಿದೆಯೋ ಏಟ್ ಆಗಿರುವಂತ ಸಹಾಯಕ್ಕೆ ಈಗ ರ್ಯಾಪಿಡೋ ಕಂಪ್ನಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ ಮೋದಿಗೂ ಕೂಡ ಒಂದು ಲೆಟರ್ ಹಾಕಿದ್ದಾರೆ, ಡಿ.ಕೆ. ಶಿವಕುಮಾರ್ ಒಂದು ಲೆಟರ್ ಅಂತ ಅಂದ್ರೆ ಇಮೇಲ್ ಅಲ್ಲಿ ಕಳಿಸಿದ್ದಾರೆ, ಲೆಟರ್ ಅಲ್ಲ ಇಮೇಲ್ ಮಾಡಿದ್ದಾರೆ. ಇಮೇಲ್ ಮಾಡ್ಬಿಟ್ಟು ಇವಾಗ ಅದ್ರ ಬಗ್ಗೆ ಅವರು ಏನಾರು ಒಂದು ಕಂಪ್ನಿ ವಿರುದ್ಧವಾಗಿ ಏನಾರು ತಗೊಳ್ಳಿ ಅಂತಂದ್ರೆ ಏನಾರು ಒಂದು ಆಕ್ಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಮಾಡಿದರೆ. ಇಲ್ಲಿ ಮೊದಲನೇದಾಗಿ ಎಷ್ಟು ಖರ್ಚಾಗಿದೆ ಅಂತ ಅಂದ್ರೆ ಒಂದು 20 ಲಕ್ಷದವರೆಗೂ ಇಲ್ಲಿವರೆಗೂ ಖರ್ಚಾಗಿದೆ ಅಂತೆ. 20 ಲಕ್ಷದವರೆಗೂ ಇಲ್ಲಿವರೆಗೂ ಖರ್ಚಾದ್ರೆ, ಬಟ್ ಇಲ್ಲಿ ಕಂಪ್ನಿ ಏನ್ ಮಾಡಿದೆ ಅಂತ ಅಂದ್ರೆ ಬರೀ 1 ಲಕ್ಷ ಆಫರ್ ಮಾಡ್ತಾ ಇದಾರಂತೆ. ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಏನು ಅಂತ ಅಂದ್ರೆ ಇವಾಗ ಈಗ ರ್ಯಾಪಿಡೋ ಕಂಪ್ನಿ ಇದೆಯಲ್ಲ, ಆ ರ್ಯಾಪಿಡೋ ಕಂಪ್ನಿಯಲ್ಲಿ ಏನಾಗಿದೆ ಅಂತ ಅಂದ್ರೆ ಮೊದ್ಲಂಗೆಲ್ಲ ಇವಾಗ ಈಸಿಯಾಗಿ ಈಗ ಕಸ್ಟಮರ್ ಕೇರ್ ನಂಬರ್ ಸಿಗೋದೇ ಇಲ್ಲ. ಅಂತ ಅಂದ್ರೆ ಇವಾಗ ಏನೋ ಆಕ್ಸಿಡೆಂಟ್ ಆಯ್ತು, ಏನೋ ಪ್ರಾಬ್ಲಮ್ ಆಯ್ತು ಅಂತ ಅಂದ್ರೆ ಇವಾಗ ಏನಾದ್ರು ಕಾಲ್ ಮಾಡ್ಬೇಕು ಕಸ್ಟಮರ್ ಅಂತ ಅಂದ್ರೆ ಈಸಿಯಾಗಿ ನಂಬರ್ ಸಿಗೋದೇ ಇಲ್ಲ. ನಾನು ಅಷ್ಟೇ ತುಂಬಾ ಸಲ ಇವಾಗ ಟ್ರೈ ಮಾಡಿ ನೋಡಿದೆ. ಅಂತ ಅಂದ್ರೆ ಇವಾಗ ಕಸ್ಟಮರ್ ಅಪ್ಲಿಕೇಶನ್ ಇದೆ ನನ್ನಂತಂದು ಕೂಡ, ಆ ಕಸ್ಟಮರ್ ಅಪ್ಲಿಕೇಶನ್ ಅಲ್ಲಿ ಏನಾದ್ರು ಇದೆಯಾ ಆಪ್ಷನ್ಗಳು, ಈ ತರ ಫೋನ್ ಮಾಡಿ ನಮ್ಗೆ ಇನ್ಶೂರೆನ್ಸ್ ಸಿಗುತ್ತಾ ಏನಾದ್ರು ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಕಸ್ಟಮರ್ ನಂಬರ್ನ ಹುಡುಕ್ತೆ. ಬಟ್ ಕಸ್ಟಮರ್ ಕಡೆಯಿಂದ ನೋ ರೆಸ್ಪಾನ್ಸ್, ಅಂದ್ರೆ ನೀಟಾಗಿ ರೆಸ್ಪಾನ್ಸೇ ಸಿಗ್ತಾ ಇಲ್ಲ ಅಲ್ಲಿ. ಜೊತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ತುಂಬಾ ಲೇಟ್ ಅಂದ್ರೆ ನಾವು ಕಾಲ್ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ, ಬಟ್ ಯಾವಾಗ ಕಾಲ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಈ ಕೇಸಲ್ಲೂ ಕೂಡ ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಈಗ ರ್ಯಾಪಿಡೋ ಕಂಪ್ನಿ ಏನಿದೆಯೋ ಅವರು ಸೇಮ್ ಈ ಕೇಸಲ್ಲೂ ಕೂಡ ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಫಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅವ್ರ ಸ್ನೇಹಿತರು. ಅಂತ ಅಂದ್ರೆ ಈಗ ಏನ್ ಮಹಿಳೆ ಗೇಟ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಾರೋ ಅವರ ಸ್ನೇಹಿತರು ತುಂಬಾ ಟ್ರೈ ಮಾಡಿದ್ದಾರೆ. ಈ ತರ ರ್ಯಾಪಿಡೋದಲ್ಲಿ ಈ ತರ ಆಗಿದೆ, ಬಂದು ಒಂದ್ಸಲ ನಾನು ನೋಡ್ಕೊಂಡು ಹೋಗಿಲ್ಲ. ಅವರು ಹೇಳ್ತಾವ ಫಸ್ಟ್ ಫೋನ್ ಮಾಡಿ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರೆ, ಆ ತರ ಹೇಳಾದ್ಮೇಲೆ ಇವಾಗ ಏನ್ ಮಾಡಿದಾರೆ ಅಂತ ಅಂದ್ರೆ ಅವರು ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಾಗ್ತಿದ್ದಂಗೆ ಆಯ್ತು ಸರಿ ನಾವು ಇದ್ರ ಬಗ್ಗೆ ಚೆಕ್ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಅಂತ ಅಂದ್ರೆ ಅದ್ರ ಬಗ್ಗೆ ಏನೋ ರೆಸ್ಪಾನ್ಸೇ ಮಾಡ್ಲಿವಂತೆ. ಇಷ್ಟು ದಿವಸ ಆದ್ರೂ ಕೂಡ ಒಂದು ರೆಸ್ಪಾನ್ಸ್ ಕೂಡ ಮಾಡ್ಲಿವಂತೆ. ಅದಾದ್ಮೇಲೆ ಇವಾಗ ಲೆಟರ್ ಎಲ್ಲ ಮಾಡಿರ್ತಾರಲ್ಲ, ಅಂತ ಅಂದ್ರೆ ಇವಾಗ ಇಮೇಲ್ ಎಲ್ಲ ಮಾಡ್ತಾರಲ್ಲ ಡಿ.ಕೆ. ಶಿವಕುಮಾರ್ ಮೋದಿಗೆಲ್ಲ ಆ ಲೆಟರ್ ಎಲ್ಲ ಹಾಕಿದೀವಿ ಅಂತ ಗೊತ್ತಾದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇದಕ್ಕೆ 1 ಲಕ್ಷ ನಾವು ಕೊಡ್ತೀವಿ, 1 ಲಕ್ಷ ಕೊಟ್ಬಿಟ್ಟು 1 ಲಕ್ಷ ಅಷ್ಟೇ ನಾವು ಪರಿಹಾರ ಕೊಡೋದು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾ ಇರಂತೆ. ಈಗ ಅವ್ರ ಸ್ನೇಹಿತರೆಲ್ಲ ಏನಿದ್ರೆ ಅಂತ ಅಂದ್ರೆ ಎಷ್ಟಿದೆಯೋ ಅಷ್ಟು ಪರಿಹಾರ ಕೊಡ್ಬೇಕು ಅಂತ ಅಂದ್ರೆ 20 ಲಕ್ಷ ಏನಿದೆಯೋ ಅದನ್ನ ಪರಿಹಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾ ಇರಂತೆ. ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ರ್ಯಾಪಿಡೋ ಕಂಪ್ನಿ ಆಲ್ರೆಡಿ ಉಲ್ಟಾ ಹೊಡಿತಾರೆ. ಅಂದ್ರೆ 1 ಲಕ್ಷ ಅಷ್ಟೇ ಕೊಡಕ್ಕಾಗತ್ತೆ, ಈ ಕಂಪ್ನಿ ಅಷ್ಟು ದುಡ್ಡು ಹೇಗೆ ಕೊಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಇವಾಗ ವಾದ ಮಾಡ್ತಾ ಇದಾರಂತೆ. ಜೊತೆ ಇನ್ನೊಂದೇನು ಅಂತ ಅಂದ್ರೆ ಇವಾಗ ಬೈಕ್ ಟ್ಯಾಕ್ಸಿ ಓಡ್ತಾ ಇರಲ್ಲ, ಅವರು ಏನು ರ್ಯಾಶ್ ಡ್ರೈವಿಂಗ್ ಮಾಡ್ತಿರೋ ಅಂತ ಹೇಳಿದ್ರಲ್ಲ, ಆ ಬೈಕ್ ಟ್ಯಾಕ್ಸಿ ಓಡೋರ್ ಮೇಲೂ ಇವಾಗ ಕೇಸ್ ಆಗಿದೆ. ಅಂತ ಅಂದ್ರೆ ಬೈಕ್ ಟ್ಯಾಕ್ಸಿ ಓಡಿಸೋರ್ ಮೇಲೆ, ಜೊತೆಯಲ್ಲಿ ಟ್ರ್ಯಾಕ್ಟರ್ ಇದೆಯಲ್ಲ ಟ್ರ್ಯಾಕ್ಟರ್ ಅವ್ರ ಮೇಲೂ ಕೇಸ್ ಆಗಿದೆ. ಅಂತ ಅಂದ್ರೆ ಇವಾಗ ಇಬ್ರು ಮೇಲೂ ಕೇಸ್ ಆಗಿದೆ. ನೋಡ್ಬೇಕು ಮುಂದೆಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾದ್ ನೋಡ್ಬೇಕಾಗಿರುತ್ತೆ. ಅಂತ ಅಂದ್ರೆ ಹೇಳ್ತಾವ ಕಂಪ್ನಿ ಕಡೆಯಿಂದ ಆಲ್ಮೋಸ್ಟ್ ಅದು ಮೊದಲೆಲ್ಲ ಸಪೋರ್ಟ್ ಸಿಗ್ತಾ ಇತ್ತಲ್ಲ, ಅದ ರೀತಿಯಲ್ಲಿ ಕಸ್ಟಮರ್ಗೆ ಏನೂ ಸಪೋರ್ಟ್ ಸಿಗ್ತಾ ಇಲ್ಲ. ಏನಕ್ಕೆ ಅಂತ ಅಂದ್ರೆ ನಾನೇ ಪ್ರಾಕ್ಟಿಕಲ್ ಆಗಿ ನಾನು ಕೂಡ ಟ್ರೈ ಮಾಡಿದ್ದೀನಿ. ಏನಕ್ಕೆ ಅಂತಂದ್ರೆ ಕಸ್ಟಮರ್ ಅಪ್ಲಿಕೇಶನ್ ಫೋನ್ ಮಾಡ್ಬಿಟ್ಟು ಬ್ರೋ ಈ ತರ ಎಲ್ಲ ಹಿಂಗೆ ಈಗ ಆಟೋದವರೆಲ್ಲ ಕೇಳ್ತಾರಲ್ಲ ಇನ್ಶೂರೆನ್ಸ್ ಇದೆಯಾ ನಿಮಗೆ ಪ್ಯಾಸೆಂಜರ್ಗೆ ಅಂತ ಹೇಳ್ಬಿಟ್ಟು ಕೇಳ್ತಾರಲ್ಲ, ಅದರಿಂದಾಗಿ ಆಸ್ ಎ ಕಸ್ಟಮರ್ ಆಗಿ ನಾನು ಕೂಡ ಒಂದು ಫೋನ್ ಮಾಡ್ಬಿಟ್ಟು ಕೇಳೋಣ ಅಂತ ಅಂದ್ರೆ ಕಾಲ್ ಮಾಡ್ಬಿಟ್ಟು ಕೇಳ್ಬಿಟ್ಟು ಅದೇನಾದ್ರು ರೆಕಾರ್ಡ್ ಇದ್ರೆ ಅದು ನಿಮಗೆ ಕೇಳ್ಸೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಅಷ್ಟೇ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಟ್ರೈ ಮಾಡುವಂತ ಪ್ರಯತ್ನ ನಾನು ಮಾಡ್ತಾ ಇದೀನಿ. ಬಟ್ ಎಲ್ಲೂ ಕೂಡ ಈಸಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ. ಅಂತ ಅಂದ್ರೆ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಬಟ್ ಅಕಸ್ಮಾತ್ ಲೈವ್ ಆರ್ಡರ್ ಅಲ್ಲಿ ಏನಾದ್ರು ಇದ್ರೆ ಸಿಗುತ್ತೇನೋ ಗೊತ್ತಿಲ್ಲ. ಬಟ್ ಅಲ್ಲಿ ಲೈವ್ ಆರ್ಡರ್ ಇರೋಲ್ವಲ್ಲ. ಈಗ ಏನಾರು ಆಕ್ಸಿಡೆಂಟ್ ಆಯ್ತು ಅಂತ ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೊರಟೋದ್ರೆ ನೆಕ್ಸ್ಟ್ ನಮಗೆ ಲೈವ್ ಆರ್ಡರ್ ಕೂಡ ಇರಲ್ಲ, ರೈಡ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೆ ಅವಾಗ ಹೆಂಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ತುಂಬಾ ಕಷ್ಟ ಇದೆ ಗೈಸ್. ಅಂತ ಅಂದ್ರೆ ಈಸಿಯಾಗಿ ಇಲ್ಲಿ ರ್ಯಾಪಿಡೋ ಕಸ್ಟಮರ್ಗೆ ಅಂದ್ರೆ ಈಗೇನು ನಾವು ಕಸ್ಟಮರ್ ಆಗಿ ಹೋಗ್ತೀವಿ ಅಂತ ಅಂದ್ರೆ ರ್ಯಾಪಿಡೋ ಕೇರ್ಗೆ ಅಷ್ಟು ಈಸಿಯಾಗಿ ಕನೆಕ್ಟ್ ಆಗಲ್ಲ. ತುಂಬಾ ಕಷ್ಟ ಇದೆ. ನಾವು ಕಾಲ್ ಬ್ಯಾಕ್ ಮಾಡ್ತೀವಿ ಅಂತಾರಷ್ಟೇ, ಬಟ್ ಕಾಲ್ ಬ್ಯಾಕೇ ಮಾಡಿಲ್ಲ.
ಅಂದರೆ ನೋಡಿ ನೆನ್ನೆ ಹಾಕಿರೋದು ನಾನು, ನೆನ್ನೆ ಹಾಕಿದ್ರೆ ಇವತ್ತು ಕೂಡ ಇನ್ನೂ ಕಾಲ್ ಬ್ಯಾಕ್ ಬಂದೇ ಇಲ್ಲ. ನೋಡಬೇಕು ಇದ್ರ ಬಗ್ಗೆ ಎಲ್ಲ ಏನಾರು ಅಪ್ಡೇಟ್ ಮಾಡ್ತಾರಾ, ಏನು ಮಾಡ್ತಾರೆ, ಆಮೇಲೆ ಇವಾಗ ಏನು ಆ್ಯಕ್ಷನ್ ತೊಗೊಳ್ತಾರೆ ಅಂತಲೂ ಕೂಡ ನಾವು ನೋಡ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಒಂದು ಸೀರಿಯಸ್ ಇಶ್ಯೂ ಇದು. ಅಂದರೆ ಅವರು ಕೇರಳ ಮೂಲದವರಾದ್ರೂ ಇನ್ಸಿಡೆನ್ಸ್ ನಡೆದಿರೋದು ಇಲ್ಲೇ ಅಲ್ವಾ, ನಮ್ಮ ಕರ್ನಾಟಕದಲ್ಲಿ ಆಗಿರೋಂಥದ್ದು, ನಮ್ಮ ಬೆಂಗಳೂರಲ್ಲಿ ಆಗಿರೋಂಥ ಇನ್ಸಿಡೆನ್ಸ್ ಇದು. ಅದರಿಂದಾಗಿ ಈಗ ಏನಾಗುತ್ತೆ ಅಂತಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವ್ರು ಡಿ ಕೆ ಶಿವಕುಮಾರ್ಗೂ ಕೂಡ ಈಗ ಇಮೇಲ್ ಮಾಡಿದ್ರಲ್ಲ, ಅದರಿಂದಾಗಿ ಈಗ ಅವ್ರೇನಾರು ಆ್ಯಕ್ಷನ್ ತಗೊಳ್ತಾರ, ಇಲ್ಲ ಅಂತ ಅಂದರೆ ಮೋದಿ ಕಡೆಯಿಂದ ಏನಾರು ಆ್ಯಕ್ಷನ್ ಬರುತ್ತಾ ಅಂತ ಹೇಳ್ಬಿಟ್ಟು ನಾವು ಇವಾಗ ಸದ್ಯಕ್ಕೆ ಕಾದು ನೋಡ್ಬೇಕಾಗುತ್ತೆ. ನೋಡೋಣ ಸ್ನೇಹಿತರೆ, ಮುಂದಿನ ಏನಾದ್ರು ಬೆಳವಣಿಗೆ ಆದರೆ ನಾನು ಇದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.